ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನುಗ್ಗೆಕಾಯಿ ಬಳಸಿ ಒಂದು ವಿಶೇಷವಾದ ರೆಸಿಪಿನ ಮಾಡ್ತಾಯಿದ್ದೀನಿ. ಇದು ಅನ್ನದ ಜೊತೆ ತುಂಬ ಟೇಸ್ಟ್ ಆಗಿರುತ್ತೆ. ನುಗ್ಗೆಕಾಯಿ ಫ್ರೈನೂ ಅನ್ಬೋದು, ನುಗ್ಗೆಕಾಯಿ ಪಲ್ಯನೂ ಅನ್ಬೋದು. ಯಾಕಂದರೆ ಫ್ರೈ ಮಾಡಿ ಪಲ್ಯ ಥರ ಮಾಡ್ಬೋದು. ಇದು ಭಾಳ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಬರೀ ನುಗ್ಗೆಕಾಯಿ ಸಾಂಬಾರಿಗಷ್ಟೇ ಬಳಸ್ಬೋದು ಅಂತ ಮಾಡಿದ್ವಿ. ಆದರೆ ಈ ಥರ ಮಾಡ್ಕೊಂಡು ನೋಡಿ, ಭಾಳ ಟೇಸ್ಟ್ ಆಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನೆಂದ್ರೆ, ಮೊದಲಿಗೆ ನಾವಿಲ್ಲಿ ಸ್ವಲ್ಪ ಶೇಂಗಾ, ಪುಟಾಣಿ, ಸ್ವಲ್ಪ ಜೀರಿಗೆ, ಒಂದು ಟೊಮೊಟೊ, ಒಂದೆರಡು ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ. ಇಲ್ಲಿ ನಾವು ಮೊದಲು ನುಗ್ಗೆಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಮೇಲೆ ಎಲ್ಲ ನಾರಿರುತ್ತಲ್ಲ, ನಾರೆಲ್ಲ ತೆಗೆದಿರಬೇಕು. ನೋಡಿ, ಈ ಥರ ಚೆನ್ನಾಗಿ ನಾರನ್ನು ತೆಗಿಬೇಕು. ಯಾಕಂದ್ರೆ ನಾವು ಲಾಸ್ಟಿಗೆ ಸ್ವಲ್ಪ ನೀರಾಗಿ ಕುದಿಸೋದ್ರಿಂದ ಅಥವಾ ಫ್ರೈ ಮಾಡೋದ್ರಿಂದ ಜಲ್ದಿ ಫ್ರೈ ಆಗೋಲ್ಲ ನಾರಿತ್ತಂದ್ರೆ. ಆದ್ದರಿಂದ ಚೆನ್ನಾಗಿ ತೊಳೆದು ಇದೆಲ್ಲ ನಾರನ್ನು ತೆಗೆದು ಅದ್ರ ಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನ, ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಚಿಟಿಕೆ ಅಷ್ಟೆ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ನೋಡಿ. ಈಗ ನಾನು ಶೇಂಗಾ ಮತ್ತು ಪುಟಾಣಿ, ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ, ಇವೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ. ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದಾಗಿದೆ. ಈಗ ಒಂದು ಕಡಾಯಿ ಒಳಗೆ ನಾವೇನು ನುಗ್ಗೆಕಾಯಿನ ನಾರನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಜಾಸ್ತಿ ಇತ್ತಂದರೆ ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು. ನೀವು ಕಡಿಮೆ ಮಾಡ್ತಿದ್ರೆ ಒನ್ ಟೈಮ್ನೊಳಗೆ ಫ್ರೈ ಮಾಡಿಕೊಂಡ್ರೆ ಸಾಕು, ಹುರ್ಕೊಂಡ್ರೆ ಸಾಕು. ಇಲ್ಲಿ ನಾನು ಜಾಸ್ತಿ ಮಾಡೋದ್ರಿಂದ 2 ಸಾರಿ ಮಾಡ್ತಾಯಿದ್ದೀನಿ, ಹುರ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆ ಒಳಗೆ ಚೆನ್ನಾಗಿ ಇದು ಫ್ರೈ ಆಗಬೇಕು. ನೋಡಿ, ಈ ಥರ ಸ್ವಲ್ಪ ಒಂದು 5 ಅಥವಾ 5 ನಿಮಿಷದೊಳಗೆಲ್ಲ ಆಗಿಬಿಡುತ್ತೆ ಇದು. ಮತ್ತು ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ. ನೀವು ಫ್ರೈ ಮಾಡಿರ್ತೀರಲ್ಲ, ಅದೇ ಎಣ್ಣೆ ಒಳಗೆ ನಾವು ಒಗ್ಗರಣೆನೂ ಕೊಡ್ಬೋದು ಇದಕ್ಕೆ. ನೋಡಿ, ಈ ಥರ ಆದರೆ ಸಾಕು. ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ. ಇದನ್ನೆಲ್ಲ ಒಂದು ಕಡೆ ತೆಗೆದು ಅದೇ ಉಳಿದಿರೋ ಎಣ್ಣೆ ಒಳಗೆ ನಾವು ಈಗ ಒಗ್ಗರಣೆ ಕೊಟ್ಕೋಬೇಕು. ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ ಸ್ವಲ್ಪ ಚಟಪಟ ಅಂದಮೇಲೆ ನಾವೇನು ಈರುಳ್ಳಿ 1-2 ಗಡ್ಡೆ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ವಲ್ಲ, ಅದನ್ನ ಹಾಕಿ ಸ್ವಲ್ಪ ಹುರಿಬೇಕು. ಇದಾದಮೇಲೆ 1 ಗಡ್ಡೆ ಟೊಮೊಟೊ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಬೇಕು, 1-2 ನಿಮಿಷ. ಎಣ್ಣೆ ಒಳಗೆ ಇದು ಸ್ವಲ್ಪ ಹೊತ್ತಿರಲಿ. ಅಷ್ಟರೊಳಗೆ ನಾವೇನು ಶೇಂಗಾ, ಪುಟಾಣಿ ಮತ್ತು ಜೀರಿಗೆಯನ್ನು ಹುರಿದಿದ್ವೋ ಅದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ಜಾಸ್ತಿ ಏನು ಬೇಡ, ಸ್ವಲ್ಪ ಗರಿಗರಿಯಾಗಿದ್ದರೆ ಸಾಕು. ಇಲ್ಲಿ ಇದು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ. ನಾವು ಆಲ್ರೆಡಿ ಈಗ ನುಗ್ಗೆಕಾಯಿ ಮೇಲೆ ಹಾಕಿದ್ರೋದ್ರಿಂದ ಇಲ್ಲಿ ಸ್ವಲ್ಪ ಹಾಕಬೇಕು. ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ, ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ, ಇವೆಲ್ಲವನ್ನು ಚೆನ್ನಾಗಿ ಹಾಕಿ ಒಮ್ಮೆ ಬಾಡಿಸ್ಬೇಕು. ಇದು ಬಾಡಿಸಿದ ಮೇಲೆ ನಾವೇನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ನುಗ್ಗೆಕಾಯಿಯನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಒಮ್ಮೆ ಬಾಡಿಸ್ಬೇಕು. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಹೇಗೆ ಬರುತ್ತೋ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಬಂದಿದೆ. ನಮ್ಮ ಮನೆಯಲ್ಲೆಲ್ಲ ಭಾಳ ಇಷ್ಟಪಟ್ಟು ತಿಂದ್ರು ಇದನ್ನು. ನಾನು ಫಸ್ಟ್ ಟೈಮ್ ಈ ರೆಸಿಪಿ ಮಾಡ್ತಿರೋದು.
ಸ್ವಲ್ಪ ಚಿಟಿಕೆ ಹಾಕುವಷ್ಟು ಉಪ್ಪು. ನೀವು ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದ್ರೆ ನಾವು ಮೊದಲೇ ಹಾಕೊಂಡ್ರಿಂದ ನಾನು ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪನ್ನು. ಇದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಕೂಡ್ಕೊಳ್ಳೋ ಹಂಗೆ ಕಲಿಸ್ಬೇಕು. ಅದಾದಮೇಲೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಮೇನ್ ಟೇಸ್ಟ್ ಕೊಡೋದಂದರೆ ಇದಕ್ಕೆ ಇದನ್ನು ಚೆನ್ನಾಗಿ ಹಾಕಿ ಒಮ್ಮೆ ಕೈ ಆಡಿಸ್ಬೇಕು. ಮತ್ತು ತಳ ಹಿಡಿಯೋದಿಲ್ಲ, ಸ್ವಲ್ಪ ಉರಿ ಕಡಿಮೆ ಇಟ್ಟರೆ ಸಾಕು. ಪುಡಿ ಹಾಕೋದ್ರಿಂದ ಒಮ್ಮೆ ತಳ ಹಿಡಿತಿರ್ತೈತಿ. ಉರಿಯನ್ನು ಕಡಿಮೆ ಇಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಇದಕ್ಕೆ ನಾವು ಬರೀ ಫ್ರೈ ಮಾಡೋದ್ರಿಂದ ಒಳಗಡೆ ಅದು ಬೆಂದಿರೋದಿಲ್ಲ ನುಗ್ಗೆಕಾಯಿ. ಆದ್ದರಿಂದ ಸ್ವಲ್ಪ ನೀರನ್ನು ಹಾಕಿ ಒಂದು 5 ನಿಮಿಷವನ್ನು ಕುದಿಸ್ಬೇಕು. ಇವನ್ನ ಚೆನ್ನಾಗಿ ಬೇಯಬೇಕು. ಒಳಗೆ ಬೇಯ್ದ್ರೆ ಮಾತ್ರ ಅದು ಬೆಂದರೆ ಮಾತ್ರ ತಿನ್ನೋಕೆ ರುಚಿ ಬರುತ್ತೆ. ನೋಡಿ ಈ ಥರ ಬೇಯಬೇಕು. ಅದು ಒಳಗೆ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಇದು ಬಿಸಿ ಅನ್ನದ ಜೊತೆ ಭಾಳ ಟೇಸ್ಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.